ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ತುಂಬಾ ಸೌಂಡ್ ಮಾಡ್ತಾ ಇರೋ CHSL ಆ್ಯಂಡ್ SSC ಎಕ್ಸಾಮಿನೇಷನ್ನ ಬಗ್ಗೆ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಯಾವ ರೀತಿ ಮೊಬೈಲಲ್ಲೇ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಯಾವುದೇ ರೀತಿಯ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಅದಕ್ಕೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ SSC ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ CHSL ಈ ಎಕ್ಸಾಮಿಗೆ ಯಾವ ರೀತಿ ಅಪ್ಲೈ ಮಾಡುವುದು ಮತ್ತು ಯಾವ ರೀತಿ ನೀವು ಪೇಮೆಂಟ್ನ ಮಾಡೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ವಿಡಿಯೋ ನೀವು ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಇನ್ನು ಮುಂದೆ ಬರುವ SSC ಎಕ್ಸಾಮಿನೇಷನ್ ಆಗಿರ್ಬೋದು, RRB ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಬ್ಯಾಂಕ್ ಸೆಕ್ಷನಲ್ಲಿ ಯಾವೆಲ್ಲ ಎಕ್ಸಾಮ್ಸ್ ಬರ್ತಾವೋ ಏನೇ ಅಪ್ಡೇಟ್ನ ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗಾಯ್ಸ್, ಮೊದಲನೇದಾಗಿ ನೀವು CHSL ಅಥವಾ SSC ಎಕ್ಸಾಮಿನೇಷನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ನೀವು SSC Gov in ಆ ಮೊದಲು ಪ್ಲಾಟ್ಫಾರ್ಮ್ಗೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಸಿಂಪಲ್ಲಾಗಿ SSC Gov in ಈ ರೀತಿ ನೀವು ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಅಂದರೆ ಲಾಗಿನ್ ಏನು ನೀವು ID ತೊಗೊತೀರಲ್ವಾ, ಆ ಪೇಜ್ಗೆ ತಂದು ಬಿಡುತ್ತೆ. ಒಂಚೂರು ವೆಯ್ಟ್ ಮಾಡಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಲಾಗಿನ್ ಆರ್ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ನೀವು ನೀಟಾಗಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಾಗಿನ್ ಅಕೌಂಟ್ ಅನ್ನೋ ಟ್ಯಾಬಿಗೆ ನಿಮ್ಮನ್ನ ತರುತ್ತಾರೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ, ನೀವೇನಾದರೂ ಇದು SSCಗೆ ಈ ಮೊದಲನೇ ಬಾರಿಗೆ ನೀವೇನಾದರೂ ಅಪ್ಲಿಕೇಶನ್ ಆಗ್ತಾ ಇದ್ದರೆ ನೀವು ರಿಜಿಸ್ಟರ್ ನೋ ಅಂತ ಇದೆಯಲ್ವ ಕೆಳಗಡೆ, ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಕೊಟ್ಟು ಮತ್ತು ನಿಮ್ಮ ಫೇಸ್ ID ಮತ್ತು ಸಿಗ್ನೇಚರನ್ನ ಕೇಳಿ ಅದು ನಿಮಗೆ ಲಾಗಿನ್ ID ಕೊಡುತ್ತೆ. ಅದು ನಿಮ್ಮ ಪರ್ಮನೆಂಟ್ ಆಗಿರುತ್ತೆ. ನೀವು ಯಾವುದೇ ಅಂದರೆ ನೀವು ಏಜ್ ಬಾರ್ ಆಗೋವರೆಗೂ ಸಹ ಇದೇ ID ಯೂಸ್ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು. ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಓಕೆನಾ? ಓಕೆನಾ? ನೋಡಿ ಗೈಸ್, ಮೊದಲನೇದಾಗಿ ನೀವು ಯೂಸರ್ ನೇಮ್ನ ಏನು ಕೊಟ್ಟಿದ್ದೀರಾ ಅಲ್ವಾ, ಅದನ್ನು ನೀಟಾಗಿ ಎಂಟರ್ ಮಾಡಿಕೊಂಡು ಒಂದ್ಸತಿ ಕ್ಲಾರ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಏನಿರುತ್ತಲ್ವಾ ಅದನ್ನ ನೀಟಾಗಿ ಎಂಟರ್ ಮಾಡಿಕೊಂಡು, ಓಕೆನಾ? ನೆಕ್ಸ್ಟು ಕ್ಯಾಪ್ಚನ ನೀಟಾಗಿ ಕೋಡೆಡ್ ಮಾಡ್ಕೊಳ್ಳಿ. ಓಕೆ, ನೀವು ಕ್ಯಾಪ್ಚನ ಎಂಟರ್ ಮಾಡ್ಕೊಂಡಾದ್ಮೇಲೆ ವೆಯ್ಟ್. ನೆಕ್ಸ್ಟ್ ಲಾಗಿನ್ ಅಂತ ಕೊಟ್ಟರೆ ಜಸ್ಟ್ ಫ್ಯೂ ಮಿನಿಟ್ಸ್ ಬಿಟ್ಕೊಂಡು ನಿಮ್ಮ ಲಾಗಿನ್ ID ಸಕ್ಸಸ್ ಆಗಿ ವರ್ಕ್ ಆಗುತ್ತೆ. ಸರ್ವರ್ ಇಶ್ಯೂ ಇರೋ ಕಾರಣ ಸ್ವಲ್ಪ ಹೊತ್ತು ವೆಯ್ಟ್ ಆಗ್ಬೋದು, ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ ಗೈಸ್, ಮೊದಲೇದಾಗಿ ನೀವು SSCಲಿ ಏನೆಲ್ಲ ನೀವು ಪರ್ಸನಲ್ ಡೀಟೇಲ್ಸ್ ಕೊಟ್ಟಿರ್ತೀರ ಅಲ್ವಾ, ನಿಮ್ಮ ಓನ್ ಪೇಜಲ್ಲಿ ಬಂದಿರುತ್ತೆ. ಈ ರೀತಿ ನಿಮಗೆ ಕಾಣಿಸ್ತಾ ಇಲ್ಲಪ್ಪ ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಈ 3 ಇದೆಯಲ್ವಾ 3 ಡಾಟು, ಇಲ್ಲಿ ಬಂದ್ಬಿಟ್ಟು ನೀವು ಡೆಸ್ಕ್ಟಾಪ್ ಸೈಟ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇದೇ ರೀತಿ ನಿಮ್ಮ ಮೊಬೈಲಲ್ಲೂ ಸಹ ಇದೇ ರೀತಿ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಮಾಡಬೇಕು, ನಾನು CHSLಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಇದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ಲೈವ್ ಎಕ್ಸಾಮಿನೇಷನ್ನು. ನೆಕ್ಸ್ಟು ಮೈ ಅಪ್ಲಿಕೇಶನ್ಸ್ ಹಿಸ್ಟ್ರಿ. ಓಕೆನಾ? ಇಲ್ಲಿ ನಿಮಗೆ ಅಂದರೆ ನಿಮಗೆ ಆ SSC ಕಡೆಯಿಂದ ಯಾವೆಲ್ಲ ನಿಮಗೆ ಅಪ್ಲೈ ಮಾಡೋದಕ್ಕೆ ಜಾಬ್ಸ್ ಬಂದಿರ್ತಾವಲ್ವಾ, ಅವೆಲ್ಲನೂ ಸಹ ಇಲ್ಲಿ ನಿಮ್ಗೆ ಶೋನ್ ಆಗ್ತಾ ಇರುತ್ತೆ. ಈಗ MTS ಬಿಟ್ಟಿದ್ದಾನೆ, ಅವಲ್ದರ್ ಬಿಟ್ಟಿದ್ದಾನೆ. ನೀವು ಇದಕ್ಕಾರ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂದರೆ MTSಗೆ ಯಾವ ರೀತಿ ಅದನ್ನು ಸಹ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಹ ನೀವು ಈ ನನ್ನ ಚಾನಲ್ ತಿಳಿಸ್ಕೊಡ್ತೀನಿ. ಮತ್ತು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದರೆ CHSL ಅಂತ ಹೇಳ್ಬಿಟ್ಟು ಇದಕ್ಕೆ ಅಪ್ಲೈ ಮಾಡಬೇಕು. ಮತ್ತು CGL ಅಪ್ಲೈ ಮಾಡೋದನ್ನ ಯಾವ ರೀತಿ ಅನ್ನೋದನ್ನು ಸಹ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನನ್ನ ಚಾನಲ್ ಹೋಗಿ ಚೆಕ್ ಇನ್ ಮಾಡ್ಬೋದು. ಈ
ಏನು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದರೆ CHSL ಅಂತ ಏನು ಎಕ್ಸಾಮಿನೇಷನ್ ಇದೆಯಲ್ವಾ, ಸೊ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 23/6/2025. ಇದೇ ತಿಂಗಳ 23ನೇ ತಾರೀಕಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ ಅಂದರೆ ಜುಲೈನ 18ನೇ ತಾರೀಕಿಗೆ ಎಂಡ್ ಆಗುತ್ತೆ, ಅಂದರೆ ಅಪ್ ಟು 11 o'clock ಓಕೆ ಎಂಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇರುವಂಥದ್ದು. ನೀವು ಪೇಮೆಂಟ್ನ 23 ಅಂದರೆ ನೆಕ್ಸ್ಟ್ ಮಂತ್ 23-24ನೇ ತಾರೀಕು ಅದರೊಳಗೆ ನೀವು ಪೇಮೆಂಟ್ನ ಮಾಡಿಕೊಂಡ್ರೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಈಗ ಮೊದಲನೇದಾಗಿ ನೀವು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಪ್ಲೈ ಮಾಡಬೇಕಾದ್ರೆ ಸೊ ಈ ಟ್ಯಾಬಿಗೆ ಬಂದು ಜಸ್ಟ್ ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟ ನಂತರ ಸೊ ಅದ್ರ ಬಗ್ಗೆ ನಿಮಗೆ ಅಂದರೆ ಇಲ್ಲೇ ಬರುತ್ತೆ ನೋಡಿ, ನೋಟಿಸ್ ಆಫ್ ಎಕ್ಸಾಮಿನೇಷನ್ಸ್. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಬರುತ್ತೆ, ನೀವು ಅಲ್ಲಿ ಫುಲ್ ಡೀಟೇಲ್ಸ್ ನೋಡ್ಕೊಬೋದು. ಸೊ ಅದನ್ನ ನೋಡ್ಕೊಂಡ ನಂತರ ಜಸ್ಟ್ ಇಲ್ಲಿ ಫಿಲ್ ಫಾರ್ಮ್ ಅಂತ ಇದೆ. ಅಂದರೆ ಮೊದಲನೇದಾಗಿ ನೀವು ಪರ್ಸ್ನಲ್ ಡೀಟೇಲ್ಸ್ನ ಯಾವುದೇ ರೀತಿಯ ಅಂದರೆ ನೀವು ಹೊಸ್ದಾಗಿ ಏನಾರು ಅಪ್ಲೈ ಮಾಡ್ತಾಯಿದ್ರೆ ಎಲ್ಲನೂ ಸಹ ಎಂಟರ್ ಮಾಡಬೇಕು. ಆದರೆ ನೀವೇನಾದರೂ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ ಶೋನ್ ಆಗುತ್ತೆ, ಅದನ್ನು ನೀವು ಕರೆಕ್ಟಾಗಿ ಇದೆಯಾ ಅಂತ ಒಂದು ಬಾರಿ ಚೆಕ್ ಮಾಡಿ ಜಸ್ಟ್ ಎಂಟರ್ ಮಾಡಿದ್ರೆ ಸಾಕಾಗುತ್ತೆ. ನನ್ನ ಪರ್ಸ್ನಲ್ ಡೀಟೇಲ್ಸು ಎಲ್ಲನೂ ಸಹ ಸರಿ ಇದೆ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡಿ ಸಕ್ಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಟ್ಯಾಬಿಗೆ ಹೋಗುತ್ತೆ. ಏನಪ್ಪ ಅಂತಂದರೆ ಎಜುಕೇಷನಲ್ ಡೀಟೇಲ್ಸು. ನೀವು ಹೈಯೆಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿದೆ, ಈ CHSLಗೆ 12th ಅಥವಾ ಪ್ಲಸ್ ಆಗಿರಬೇಕು, 12th ಆರ್ ಗ್ರ್ಯಾಜುಯೇಷನ್ ಆಗಿರಬೇಕು. ಸೊ ನಾನು ಹೈಯರ್ ಎಜುಕೇಷನ್ ಆಗಿರುವಂಥದ್ದು ಗ್ರ್ಯಾಜುಯೇಷನ್ ಅಂತ ಹಾಕ್ತೀನಿ. ಸೊ ನೀವೇನಾದರೂ ನಾನು PUನೇ ಓದಿರೋದು ಇಲ್ಲ ನಾನು 10th ಓದಿರೋದು ಅಂದರೆ ಜಸ್ಟ್ ಇಲ್ಲೇ ಎಂಟರ್ ಮಾಡ್ಬೋದು. ಬಟ್ ಇಲ್ಲಿ CHSL ಮ್ಯಾಂಡೇಟರಿ ಕ್ರೈಟೀರಿಯಾ ಇರುವಂಥದ್ದು. ಈಗ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನೀವು ಏನು ಕ್ವಾಲಿಫೈ ಮಾಡ್ಕೋತೀರಾ ಅಂತ ಅಂದರೆ ನೋಡ್ಕೊಳ್ಳಿ. ಇಲ್ಲಿ ಕೇಳ್ತಾ ಇದೆ 12th ಸ್ಟ್ಯಾಂಡರ್ಡಾ ಅಥವಾ ಈಕ್ವಲೆಂಟ್ ಟು 12th ಸ್ಟ್ಯಾಂಡರ್ಡಾ. ಅಂದರೆ ಈಗ ನಿಮಗೆ ನೀವು ITI ಮಾಡಿಕೊಂಡು ಅದು 12th ಅದೇ 12th ಈಕ್ವಲೆಂಟ್ ಇರುವಂಥದ್ದು, ಅಥವಾ ಡೀಮ್ಡ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಏನಾದ್ರು ಇದೆಯಾ ಆರ್ಮಡ್ ಫೋರ್ಸಿಂದ, ಎಕ್ಸ್ ಆರ್ಮಿ ಆಗಿದ್ದರೆ ಆ ಥರ ಕೇಳುತ್ತೆ. ಸೊ ನೀವು ಸಿಂಪಲಾಗಿ 12th ಸ್ಟ್ಯಾಂಡರ್ಡ್ ಅಂತ ಕೊಡಿ. ಯಾವ ಸ್ಟೇಟ್ ಅಂತ ಕೇಳುತ್ತೆ, ಅಂದರೆ ನೀವು ಈಕ್ವಿ ಸ್ಟೇಟಸ್ ನೀವು ಪಾಸ್ ಆಗಿದ್ದೀರಾ ಇಲ್ಲ ಅಪಿಯರಿಂಗ್ ಈಗ ಆಗಬೇಕಾ ಅಂತ ಕೇಳ್ತಾ ಇದೆ, ನೀವು ಪಾಸ್ವರ್ಡ್ ಅಂತ ಕೊಡಿ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೀವು ಪಾಸಿಂಗ್ ಇಯರು ಅದನ್ನು ನೀವು ನಿಮ್ಮ PUC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ವ ಅದನ್ನು ನೋಡಿಕೊಂಡೇ ಸಹ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಪ್ಪ ಅಂತ ಅಂದರೆ ಮುಂದೊಂದು ದಿನ ನಿಮ್ಮ ಎಕ್ಸಾಮಿನೇಷನ್ ಕ್ಲಿಯರ್ ಆಗಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ ಒಂದು ಚೂರು ಚುಕ್ಕಿ ಅದು ಸಹ ತಪ್ಪಾಗಿರೋ ಸಹ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಸೊ ಆದ್ದರಿಂದ ನಿಮ್ಮದು ಪಾಸಿಂಗ್ ಇಯರ್ನ ನೀಟಾಗಿ ಎಂಟರ್ ಮಾಡಿ. ಸೊ ನಾನು ಪಾಸ್ಔಟ್ ಆಗಿರೋದು 2021. ಸೊ ಯಾವ ಯೂನಿವರ್ಸಿಟಿ ಅಂದರೆ ಯಾವ ಸ್ಟೇಟ್ ಅಥವಾ ಯೂನಿವರ್ಸಿಟಿ ಅಂತ ಕೇಳ್ತಾ ಇದ್ದಾರೆ. ನಂದು ಕರ್ನಾಟಕ. ಸೊ ಆ್ಯಸ್ ಯೂಶಲಿ ಅದೇ ಥರ ಕೊಡ್ತೀನಿ. ಸೊ ಈ ಮೋಸ್ಟ್ ಆಫ್ ಆಲ್ ಈ ವಿಡಿಯೋ ನೋಡ್ತಿರೋ ಸಹ ಕರ್ನಾಟಕದಲ್ಲೇ ಇದ್ದೀರಾ ಅಂತ ಅಂದ್ಕೊಂಡು ಕರ್ನಾಟಕನ ಕೊಡಿ. ಇಲ್ಲ ನೀವು ಬೇರೆ ಸ್ಟೇಟ್ ಆಗಿದ್ರೆ ಬೇರೆ ಸ್ಟೇಟು ಸಹ ನೀವು ಕೊಡ್ಬೋದು. ಇನ್ನು ನೆಕ್ಸ್ಟು ಯಾವ ಬೋರ್ಡು ಅಥವಾ ಯೂನಿವರ್ಸಿಟಿ ಅಂತ ಕೇಳೋದಾದರೆ ಸೊ ನಮ್ಮದು PUC ಅಂದರೆ PUC ಅಲ್ವಾಗಿರೋದು ಸೆಲೆಕ್ಟ್ ಮಾಡಿಕೊಂಡು ಯಾವ ಯೂನಿವರ್ಸಿಟಿ ಅಂತ ಕೊಡಬೇಕು. ಅಂದರೆ ನಾವೀಗ ಡಿಪಾರ್ಟ್ಮೆಂಟ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಏನು ಬರುತ್ತಲ್ವ ಬ್ಯಾಂಗ್ಳೂರ್. ಸೊ ಇದು ನಮ್ಮ ಬೆಂಗಳೂರಿನ ಅಂದರೆ ಮೇಜರ್ ರೋಲ್ ಆಗಿರುವಂಥದ್ದು. PUC ಅಂಡರಲ್ಲಿ ಇದೇ ಬರುತ್ತೆ. ಇನ್ನು ನಮ್ಮ ರೋಲ್ ನಂಬರ್ನ ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಒಂದು ಬಾರಿ ನೀಟಾಗಿ ಇದು ಮಾಡಬೇಕು. ಸೊ ನೋಡಿ ಗೈಸ್, ಮೊದಲಾಗಿ ರೋಲ್ ನಂಬರ್ನ ಕರೆಕ್ಟಾಗಿ ಎಂಟರ್ ಮಾಡಿ. ಅದು PUC ಇದು ಓಕೆನಾ, ಅಂದರೆ 6 ಡಿಜಿಟ್ ಬರುತ್ತಲ್ವ ಅದನ್ನು ನೋಡಿಕೊಂಡು ನೀಟಾಗಿ ಎಂಟರ್ ಮಾಡಿ. ಓಕೆನಾ. ನೆಕ್ಸ್ಟು ಎಂಟರ್ ಮಾಡಿದ ನಂತರ ನಿಮ್ಮ ಪರ್ಸೆಂಟೇಜ್ ಇರುತ್ತಲ್ವ, ನಿಮ್ಮ ಮಾರ್ಕ್ಸ್ ಬಂದಿರುತ್ತಲ್ವ, ಅಂದರೆ ನೋಡಿ ಇನ್ನೊಂದು ಹೇಳ್ತಾ ಇದೆ. ಅಂದರೆ ಸಪೋಸ್ ನಮ್ಮ ಕರೋನಾ ಬ್ಯಾಚಲ್ಲಿ ಪಾಸ್ಔಟ್ ಆಗಿತ್ತಲ್ವಾ, ಸೊ ಕ್ಯಾಂಡಿಡೇಟ್ ನಾಟ್ ಪರ್ಸೆಂಟೇಜ್ ಮೆನ್ಷನ್ ದ ಮಾರ್ಕ್ ಶೀಟ್ ಡ್ಯೂ ಟು COVID-19 ಆರ್ ಅದರ್ ರೀಸನ್ಸ್ ಫಾರ್ ದ ಇಯರ್ 2020 ಆ್ಯಂಡ್ 21 ಕ್ಯಾನ್ ಐದರ್ NA ಅಂತ ಹಾಕಿ ಅಂತ ಹೇಳಿದ್ದಾರೆ. ಸೊ ನೀವು ಅಂದರೆ ನಾಟ್ ಅವೈಲಬಲ್ ಅಂತ ಹಾಕಿ, ಅಂದರೆ ಯಾವುದೇ ರೀತಿಯ ಪರ್ಸೆಂಟೇಜ್ ಕೊಟ್ಟಿಲ್ಲ ಓಕೆನಾ. ನಮ್ಮ ಡಿಗ್ರಿ PU ಮಾರ್ಕ್ಸ್ ಕಾರ್ಡಲ್ಲಿ ಜಸ್ಟ್ ನೀವು NA ಅಂತಲೇ ಕೊಡಿ. ಓಕೆ, ನೆಕ್ಸ್ಟ್ ಕೊಟ್ಟಾದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ಅದು ಸಕ್ಸಸ್ ಆಯಿತು. ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಇನ್ನು ನಿಮ್ಮ ಅಡಿಷನಲ್ ಇದು ಕೇಳ್ತೀನಿ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ. ಸೊ ನಾನು ನೋ ಅಂತ ಕೊಡ್ತೀನಿ. ನೆಕ್ಸ್ಟ್ ನೀವು ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ನ ಕೊಡಬೇಕಾಗುತ್ತೆ. ನೀವೇನಾದರೂ OBC ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ ಇಲ್ಲ EWS ಸರ್ಟಿಫಿಕೇಟು SC ST
ಸೊ ಏನೇ ಅಂದರೆ ಏನೋ ಸರ್ಟಿಫಿಕೇಟ್ಸ್ ಇದ್ದರೆ ಎಸ್ ಅಂತ ಕೊಡಿ. ಸೊ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಒ ಬಿ ಸಿ. ಸೊ ನಂದು ಒ ಬಿ ಸಿ ಆಗಿರೋದ್ರಿಂದ ನಾನು ಒ ಬಿ ಸಿ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ 23ನೇದು ಹೇಳ್ತಾ ಇದ್ದಾರೆ ನೋಡಿ, ಅಂದರೆ ನೀವು ಜಾಯ್ನಿಂಗ್ ಆಗೋ ವೇಳೆಯಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನಮಗೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಅಷ್ಟೇ. 23ನೇದು ಇಲ್ಲಿ ಏನಿದೆ ಅದು ಅಷ್ಟೇ, ಎಸ್ ಅಂತ ಕೊಡಿ. ಓಕೆನಾ? ಇದು ಕೊಟ್ಟಾದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ಇನ್ನು ನೆಕ್ಸ್ಟು ಅಡಿಷನಲ್ ಇನ್ಫಾರ್ಮೇಷನ್ 2. ಇಲ್ಲಿ ಏನಪ್ಪ ಕೇಳುತ್ತೆ ಅಂತ ಅಂದರೆ, ನೀವು ಯಾವ ಎಕ್ಸಾಮಿನೇಷನ್ ಯಾವ ಸೆಂಟರ್ನ ಚೂಸ್ ಮಾಡ್ತಾ ಇದ್ದೀರಾ, ಮತ್ತು ನೀವು ಎಕ್ಸಾಮ್ನ ಯಾವ ಲ್ಯಾಂಗ್ವೇಜಲ್ಲಿ ಬರೀತೀರಾ ಅನ್ನೋದನ್ನು ನೀವು ಇಲ್ಲಿ ನೀಟಾಗಿ ತಿಳಿಸ್ಕೊಡ್ಬೇಕು. ಸೊ ಮೊದಲನೇದಾಗಿ ಪ್ರಿಫರೆನ್ಸ್ ನೋಡೋದಾದರೆ, ಸೊ ನಾವು ಮೋಸ್ಟ್ ಆಫ್ ಆಲ್ ಕೊಡುವಂಥದ್ದೇ ಬ್ಯಾಂಗ್ಳೂರ್. ಯಾಕಪ್ಪ ಅಂದರೆ ತುಂಬ ನಿಯರ್ ಇರೋದ್ರಿಂದ ನಾನು ಬ್ಯಾಂಗ್ಳೂರ್ ಕೊಡ್ತೀನಿ. ಇನ್ನು ಸೆಕೆಂಡ್ ಪ್ರಿಫರೆನ್ಸು ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವು ಕೊಡಬೇಕಾಗತ್ತೆ, ಕೊಡ್ಬೋದು. ನೀವು ಎಲ್ಲಿ ಇಂಟ್ರೆಸ್ಟೆಡ್ ಆಗಿ ಎಕ್ಸಾಮಿನೇಷನ್ ಎಲ್ಲಿ ನಿಯರ್ ಇರುತ್ತೆ ಅಲ್ಲಿ ಹೋಗೂ ಸಹ ನೀವು ಬರಿಬೋದು. ಸೊ ನನಗೆ ತುಂಬ ನಿಯರ್ ಇರೋ ಪ್ಲೇಸ್ಗಳನ್ನ ನಾನು ಕೊಡ್ತೀನಿ, ಯಾಕೆ ಅಂದರೆ ನಮ್ಗೆ ಕಂಫರ್ಟಬಲ್. ಸೊ ನೀವು ಎಲ್ಲಿ ಪ್ರಿಫರೆನ್ಸ್ ಕೊಟ್ಟಿರೋ ಅಲ್ಲಿ ಮಾತ್ರ ಎಕ್ಸಾಮ್ ಆಗ್ತಾರೆ, ಇಲ್ಲೊಂದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಇನ್ನು ನೀವು ಯಾವ ಕಂಪ್ಯೂಟರ್ ಎಕ್ಸಾಮಿನೇಷನ್ನ ತೊಗೊತೀರಾ ಅಂದರೆ ಯಾವ ಮೀಡಿಯಮಲ್ಲಿ ಇರಬೇಕು ಅಂತ ಅಂದರೆ, ಸೊ ಆ್ಯಸ್ ಯೂಶುವಲ್ ನಾನು ಕನ್ನಡ ತೊಗೊತೀನಿ. ಯಾಕಪ್ಪ ಅಂತಂದರೆ ಇಂಗ್ಲೀಷು ಡಿಫಾಲ್ಟ್ ಆಗಿರುತ್ತೆ. ಅಂದರೆ ನಾವು ಕನ್ನಡದಲ್ಲಿ ನೋಡಿಕೊಂಡು ಇಲ್ಲ ನಿಮ್ಮ ಮದರ್ ಟಂಗ್ ಏನಿರುತ್ತಲ್ವ ಅದೇ ಲ್ಯಾಂಗ್ವೇಜಲ್ಲಿ ಇಲ್ಲಿ ನೋಡಿ ಟೋಟಲ್ 8 ಕೊಟ್ಟಿದ್ದಾರೆ, ಸಾರಿ 23 ಲ್ಯಾಂಗ್ವೇಜಸ್ ಸಹ ಕೊಟ್ಟಿದ್ದಾರೆ. ಆ 23ರಲ್ಲಿ ನಿಮಗೆ ಈ ಕಂಫರ್ಟಬಲ್ ಎಲ್ಲನೂ ನೋಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ಕನ್ಫರ್ಮೇಷನ್ನ ಕೇಳ್ತಿದ್ದಾರೆ, ಕೊಡ್ತೀನಿ. ಸೊ ಇನ್ನು ನೆಕ್ಸ್ಟು ನಿಮಗೆ ಟೈಪಿಂಗ್ ಟೆಸ್ಟ್ ಅಂತ ಕೊಡ್ತಾರೆ. ಸೊ ಎಕ್ಸಾಮಿನೇಷನ್ ಕ್ಲಿಯರ್ ಆದಮೇಲೆ ಸೊ ಅದನ್ನು ಸಹ ನೀವು ನೋಡಿಕೊಂಡು ಅದು ಯಾವ ಭಾಷೆಯಲ್ಲಿ ಇರುತ್ತೆ, ಹಿಂದಿ ಇಂಗ್ಲೀಷ್ ಅಂತ ಕೇಳ್ತೀನಿ. ನಾನು ಇಂಗ್ಲೀಷು ಕಂಫರ್ಟಬಲ್, ಓಕೆ ನಾನು ಇಂಗ್ಲೀಷ್ ಅಂತ ಕೊಡ್ತೀನಿ. ನೆಕ್ಸ್ಟು ನೋಡೋದಾದರೆ ನೀವು ಫಿಸಿಕಲ್ ಲಿಮಿಟೇಷನ್ಸ್ ಅಂದರೆ ಈಗ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ವ ಅವರಿಗೆ ಇದನ್ನು ಕೇಳ್ತಿದ್ದಾರೆ. ನಮ್ದು ಯಾವುದೇ ರೀತಿ ಸರ್ಟಿಫಿಕೇಟ್ ಇಲ್ಲ. ಸೊ ನೆಕ್ಸ್ಟು ನೀವು ಸೈನ್ಸ್ ಇಲ್ಲಿ ಕೇಳ್ತಿದ್ದಾರೆ ನೋಡಿ, ವೆದರ್ 12th ಸ್ಟ್ಯಾಂಡರ್ಡ್ ಪಾಸ್ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇಸ್ ರೆಕಾಗ್ನೈಸ್ಡ್ ಬೋರ್ಡ್ ಆಫ್ ಈಕ್ವಲೆಂಟ್. ಸೊ ನೀವೇನಾದರೂ PUCಲಿ ಮ್ಯಾಥ್ಸು ಅಥವಾ ಸೈನ್ಸ್ನ ತೊಗೊಂಡಿದ್ರೆ ನೀವು ಎಸ್ ಅಂತ ಕೊಡಿ. ಸೊ ನಮ್ಮದು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾನು ನೋ ಕೊಡ್ತೀನಿ. ಸೊ ಇನ್ನೊಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟು ಓಕೆ ಕೊಡ್ತೀನಿ. ಸೊ ಇನ್ನು ಇಲ್ಲಿ ಫೇಸ್ ಅಥೆಂಟಿಕೇಷನ್ನ ಕೊಡೋದು ಮ್ಯಾಂಡಿಟರಿ ಆಗಿದೆ. ಯಾಕಪ್ಪ ಅಂತ ಅಂದರೆ ತುಂಬಾ ಈಗ ನಮ್ಮ SSCಯಿಂದ ಸೊ ಏನು ಲೈವ್ ಫೋಟೋ ಇರುತ್ತಲ್ವ ಆ ಫೋಟೋಗೂ ಮತ್ತು ನಾವು ಅಲ್ಲಿ ಏನು ಎಕ್ಸಾಮಿನೇಷನ್ ಬರೆಯೋಕೆ ಹೋಗ್ತೀವಲ್ಲ ಸೊ ಆ ಫೋಟೋಗೂ ಮ್ಯಾಚ್ ಅಪ್ ಆಗಬೇಕು. ಆದ್ದರಿಂದ ಇಲ್ಲಿ ಫೇಸ್ ಅಥೆಂಟಿಕೇಷನ್ ಅನ್ನುವಂಥದ್ದು ಸೊ ಇಲ್ಲಿ ನೀವು ಕಂಪಲ್ಸರಿ ಆಗುತ್ತೆ. ಅದನ್ನು ಒಂದು ಕ್ಲಿಪ್ ಹಾಕ್ತೀನಿ. ಸೊ ಅದಕ್ಕೆ ಯಾವ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದನ್ನು ಈ ಸ್ಕ್ರೀನ್ಶಾಟಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. QR ಕೋಡ್ ಬರ್ತಿದೆಯಲ್ಲ ಅದನ್ನು ನಿಮ್ಮ ಗೂಗಲ್ ಲೆನ್ಸ್ ಅಂತ ಏನು ಬರುತ್ತಲ್ವ ಅಲ್ಲಿ ಸ್ಕ್ಯಾನ್ನ ಮಾಡಿ ಅದು ನಿಮ್ಮ ಪ್ಲೇ ಲಿಸ್ಟ್ಗೆ ಕರ್ಕೊಂಡೋಗುತ್ತೆ, ಅಂದರೆ ಪ್ಲೇಸ್ಟೋರಿಗೆ ಕರ್ಕೊಂಡೋಗುತ್ತೆ. ಮೈ SSC ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ಕಂಪಲ್ಸರಿ ಮಾಡಿಕೊಂಡು ಓಕೆ ನೋಡ್ಕೊಂಡು ನೋಡಿ ವೆಯ್ಟ್ ಆಗುತ್ತೆ. ಇದು ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನ ನೀವು ಮಾಡ್ಕೊಂಡಾದ್ಮೇಲೆ ಸೊ ನಿಮ್ಮದು SSC ಏನು ಆ್ಯಪ್ ಇದೆಯಲ್ವಾ ಆ ಅಪ್ಲಿಕೇಶನ್ಗೆ ಬರುತ್ತೆ. ಇಲ್ಲಿ ಮೇಲ್ಗಡೆ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ತೋರಿಸ್ತಲ್ವ, ಇಲ್ಲಿ ಮೇಲ್ಗಡೆ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಈ ಥರ ಬರುತ್ತೆ ನಿಮ್ಮ ಲಾಗಿನ್ ಸೈನ್ ಇನ್ ಅಂತ ಹೇಳ್ಬಿಟ್ಟು. ಅದನ್ನು ನಿಮ್ಮ ಯೂಸರ್ ID ಇರುತ್ತಲ್ವ, ನೀವು SSC ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ID ಬಂದಿರುತ್ತಲ್ಲ ಸೊ ಅದು ID ಪಾಸ್ವರ್ಡು ಕ್ಯಾಪ್ಚನ್ನ ಎಂಟರ್ ಮಾಡಿಬಿಟ್ಟು ನೀವಿಲ್ಲಿ ಸಬ್ಮಿಟ್ನ ಕೊಟ್ಟರೆ ಸೊ ನಿಮ್ಮದು ಪೂರ್ತಿ ಅಂದರೆ ನಿಮ್ದು ಅಲ್ಲೇನು ವೆಬ್ಸೈಟ್ ಓಪನ್ ಆಗಿರುತ್ತಲ್ವ ಸೊ ಅದನ್ನು ನಿಮಗಿಲ್ಲಿ ನೀಟಾಗಿ ಶೋ ಆನ್ ಆಗುತ್ತೆ. ಸೊ ಹಿಂದೆ ಬ್ಯಾಕ್ಗ್ರೌಂಡನ್ನ ನೋಡೋಕೆ ಹೋಗಬೇಡಿ, ಓಕೆನಾ. ಸೊ ಇದು ಜಸ್ಟ್ ಮಾತ್ರ ನೋಡಿ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಯಾವುದಕ್ಕೆ ನೀವು ಫೇಸ್ ಅಥೆಂಟಿಕೇಷನ್ ಕೊಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು CGLಗೆ ಫೇಸ್ ಅಥೆಂಟಿಕೇಷನ್ನ ಕೊಡಬೇಕು ಅಂತ ಅಂದ್ಕೊಂಡು ಸೊ ನಮ್ಮ ಇನ್ಫಾರ್ಮೇಷನ್ ಆಗಿರ್ಬೋದು ಸೊ ಎಲ್ಲನೂ ಒಂದ್ಸಲ ಚೆಕ್ ಮಾಡಿಕೊಂಡು ನೆಕ್ಸ್ಟು ಡ್ಯಾಶ್ ಬೋರ್ಡ್ಗೆ ಹೋಗಬೇಕು.
ಸೊ ಡ್ಯಾಶ್ ಬೋರ್ಡ್ಗೆ ಹೋದ್ಮೇಲೆ ನಮ್ಮದು CGL ಲೆವೆಲ್ ಏನು ಎಕ್ಸಾಮಿನೇಷನ್ ಏನಿರುತ್ತಲ್ವಾ, ಸೊ ಅದನ್ನು ತೋರಿಸ್ತಾ ಇರುತ್ತೆ. ಬಟ್ ಅಲ್ಲಿ ಅಪ್ಲೈ ಆಗಲಿ ಅಂದರೆ ಮೈ ಅಪ್ಲಿಕೇಶನ್ಸ್ಗೆ ಹೋಗಿಬಿಟ್ಟು ಅಲ್ಲಿ ನೆಕ್ಸ್ಟು CGL ಏನು ಬರುತ್ತಲ್ವ ಅಲ್ಲಿ ಕಂಟಿನ್ಯೂ ಅಂತ ಕೊಡಿ. ಸೊ ಅಲ್ಲಿ ಕೊಟ್ಟ ಮೇಲೆ ಮತ್ತೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನು, ಎಜುಕೇಷನ್ ಡೀಟೇಲ್ಸು, ಅಡಿಷನಲ್ ಇನ್ಫಾರ್ಮೇಷನ್ನು, ಓಕೆ ಮತ್ತೆ ಎಲ್ಲನೂ ಕೇಳುತ್ತೆ. ಜಸ್ಟ್ ಅದನ್ನೇನು ಟೆಸ್ಟ್ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಮತ್ತೆ ನೆಕ್ಸ್ಟ್ ಕೊಡಿ. ಸೊ ಅಲ್ಲಿ ಕೇಳ್ತೇವೆ ನೋಡಿ, ಯು ಕೆನಾಟ್ ಯೂಸ್ ಮೈ ಆಧಾರ್ ಡಾಟಾ ಅಥೆಂಟಿಕೇಶನ್ ಅಂತ ಹೇಳಿಬಿಟ್ಟು ಸಮಥಿಂಗ್ ವೆಂಟ್ ರಾಂಗ್ ಅಂತ ಕೇಳ್ತೇವೆ. ಬಟ್ ಇದಕ್ಕೆ ಇನ್ನೊಂದು ಆಧಾರ್ ಫೇಸ್ RD ಅಂತ ಹೇಳ್ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೊ ಇನ್ನೂ ತಪ್ಪದೆ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಇದು ಆಧಾರ್ ಫೇಸ್ RD ಅಂತ ಹೇಳ್ಬಿಟ್ಟು ಇದು ನಿಮಗೆ ಬ್ಯಾಕ್ಗ್ರೌಂಡಲ್ಲೇ ಹೊಂಟೋಗುತ್ತೆ. ಬಟ್ ಇದು ಶೋ ಆನ್ ಆಗೋದಿಲ್ಲ ಅಪ್ಲಿಕೇಶನ್ನು. ಸೊ ಅವಾಗ ಹೋಗ್ಬಿಟ್ಟು ಆಧಾರ್ ಫೇಸ್ ಅಥೆಂಟಿಕೇಶನ್ ಅಂತ ಕೇಳ್ತಾ ಇದೆಯಲ್ವಾ, ಅದಕ್ಕೆ ಹೋಗಿ ಕೊಡಿ. ಸೊ ನೀಟಾಗಿರಬೇಕು. ಕಣ್ಣು ಬ್ಲಿಂಕ್ ಮಾಡಿದ್ರೆ ಸಾಕು, ಅದು ಅಲ್ಲಿ ತಗೊಳುತ್ತೆ, ಕ್ಯಾಪ್ಚರ್ ಆಗುತ್ತೆ. ನೋಡ್ಕೊಂಡ್ರಲ್ವಾ? ಸೊ ಈ ಏನಿದೆಯಲ್ವಾ ಪೇಜಸ್ಸು, ಅಂದರೆ ಈ ಎರಡು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಮೈ SSC ಅಂತ ಹೇಳ್ಬಿಟ್ಟು ಮತ್ತು ಆಧಾರ್ ಫೇಸ್ RC ಅಂತ ಹೇಳ್ಬಿಟ್ಟು ಇವೆರಡೂ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸೊ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಸೊ ನೋಡಿ ಆ ಥರ ಫೇಸ್ ಅಥೆಂಟಿಕೇಶನ್ ಆದಮೇಲೆ ನೀವು ಮೊಬೈಲ್ನಲ್ಲಿ ಕೊಟ್ಟಿರ್ತೀರಾ, ಇನ್ನೊಂದು ಮೊಬೈಲ್ ತಗೊಂಡು ಕೊಟ್ಟಿರ್ತೀರಾ. ಈಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿ ಫೇಸ್ ಅಥೆಂಟಿಕೇಶನ್ನು ಸಕ್ಸಸ್ ಆಗಬೇಕು ಅಂದರೆ ಇದನ್ನು ಜಸ್ಟ್ ರೀಫ್ರೆಶ್ ಮಾಡಬೇಕು. ಓಕೆನಾ? ಜಸ್ಟ್ ರೀಫ್ರೆಶ್ನ ಮಾಡಿ ಮತ್ತೆ ಲಾಗಿನ್ ಕೇಳುತ್ತೆ. ಸೊ ನೀವು ಲಾಗಿನ್ನ ಕೊಡಬೇಕಾಗುತ್ತೆ. ಓಕೆನಾ? ಲಾಗಿನ್ನ ಕೊಟ್ಟು ನೋಡಿ ಒಂದ್ಸಲ ತೋರಿಸ್ತೀನಿ. ಸೊ ಲಾಗಿನ್ನ ಕೊಡಿ. ನೆಕ್ಸ್ಟು ಲಾಗಿನ್ ಕೊಟ್ಟಾದಮೇಲೆ ಸೊ ವೆಯ್ಟ್ ಮಾಡಿ. ಸೊ ಮತ್ತೆ ನೀವೇನು ಮಾಡಬೇಕಪ್ಪ ಅಂತಂದರೆ ಡ್ಯಾಶ್ ಬೋರ್ಡಿಗೆ ಹೋಗಬೇಕಾಗತ್ತೆ. ಸೊ ಡ್ಯಾಶ್ ಬೋರ್ಡ್ಗೆ ಬಂದು ಮೈ ಅಪ್ಲಿಕೇಶನ್ಸ್ಗೆ ಬಂದು ಅಪ್ಲಿಕೇಶನ್ ಡೀಟೇಲ್ಸ್ಗೆ ಹೋಗಿ. ಓಕೆ ವೆಯ್ಟ್. ಇಲ್ಲಿ ನೀವು ಮೈ ಅಪ್ಲಿಕೇಶನ್ಸ್ಗೆ ಹೋಗ್ತೀರಾ, ಇಲ್ಲಿ ಕಂಬೈನರ್ CHSL ತೊಗೊತೀರಾ, ಅಪ್ಲಿಕೇಶನ್ ಡೀಟೇಲ್ಸ್ಗೆ ಹೋಗ್ತೀರಾ. ವೆಯ್ಟ್ ಒಂದು ನಿಮಿಷ, ಸರ್ವರ್ ಇಶ್ಯೂ ಇದೆ. ಓಕೆ, ಮೈ ಅಪ್ಲಿಕೇಶನ್ಸು, ಅಪ್ಲಿಕೇಶನ್ ಡೀಟೇಲ್ಸು 2025 ಕೇಳುತ್ತೆ. ನೆಕ್ಸ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟು ಮತ್ತೆ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ಜಸ್ಟ್ ನೆಕ್ಸ್ಟ್ ಅಂತ ಕೊಟ್ಕೊಂಡೋಗಿ. ಇವೆಲ್ಲ ಆಲ್ರೆಡಿ ಕೊಟ್ಟಿರ್ತೀರಾ. ಓಕೆ, ಇಲ್ಲಿ ನೋಡಿ ಮೇಲ್ಗಡೆ ಬಂದಿರುತ್ತೆ ಫೇಸ್ ಅಥೆಂಟಿಕೇಶನ್ ಸ್ಟೇಟಸ್ ಕಂಪ್ಲೀಟೆಡ್. ಓಕೆ, ಇದನ್ನು ಕೊಟ್ಟಾದಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿ ನಿಮ್ಮ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು. ಸೇಮ್ ಇದು ಸಹ ಫೇಸ್ ಅಥೆಂಟಿಕೇಶನ್ ಥರನೇ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಏನಿರುತ್ತಲ್ವಾ, ಪ್ಲೇಸ್ಟೋರ್ಗೆ ಎಂಟರ್ ಆಗಿ ಅಲ್ಲಿ ಮೈ SSC ಅನ್ನೋದು ಒಂದು ಆ್ಯಪ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ.
ಓಕೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಲಾಗಿನ್ ಆಗಬೇಕಾಗತ್ತೆ. ಅದನ್ನು ಲಾಗಿನ್ ಮಾಡ್ತೀನಿ ನೋಡಿ. ಓಕೆ, ಲಾಗಿನ್ ಆದಮೇಲೆ ಸೊ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡಿಗೆ ಹೋಗಬೇಕಾಗತ್ತೆ ಮೊದಲು. ಸೊ ಡ್ಯಾಶ್ ಬೋರ್ಡಿಗೆ ಹೋಗಿ ಅಲ್ಲಿ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದು ಅಲ್ವಾ, ಮೈ ಅಪ್ಲಿಕೇಶನ್ಗೆ ಹೋಗಿ. ಮೈ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ನೋಡಿ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಇದೆಯಲ್ವಾ CHSL, ಅದಕ್ಕೆ ಸ್ಟೇಟಸ್ನ ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಟಾದಮೇಲೆ ಅದು ಮತ್ತೆ ಎಲ್ಲ ಅಪ್ಡೇಟ್ ಕೇಳುತ್ತೆ. ಜಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾತ್ರ ಕೊಡಿ. ಓಕೆನಾ. ಸೇವ್ ಆ್ಯಂಡ್ ಅಂತ ನೆಕ್ಸ್ಟ್ ಅಂತ ಕೊಟ್ಕೊತ ಹೋಗಿ. ಆಲ್ರೆಡಿ ನೀವು ಅಪ್ಲೋಡ್ ಮಾಡಿರ್ತೀರ, ಜಸ್ಟ್ ಅದು ಎಸ್ ಆರ್ನೋ ಕೇಳ್ತಾ ಹೋಗ್ತಾ ಇರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ಎಲ್ಲನೂ ತೊಗೊಂಡು 5ನೇದು ಬರುವಂಥದ್ದೇ ಫೇಸ್ ಅಥೆಂಟಿಕೇಷನ್ನು. ಸೊ ಫೇಸ್ ಅಥೆಂಟಿಕೇಷನ್ ಯಾವ ರೀತಿ ಮಾಡಬೇಕಪ್ಪ ಅಂತ ಅಂದರೆ, ಸೊ ಇಲ್ಲಿ ಕೇಳ್ತೀರ ನೋಡಿ, ಆಧಾರ್ ಫೇಸ್ ಅಥೆಂಟಿಕೇಷನ್ ಅಂತ ಹೇಳುವಂಥದ್ದು ತುಂಬ ಅಂದರೆ ನಿಮ್ಮ ಮುಖ ಬ್ಲರ್ ಆಗಿರಬಾರ್ದು. ನಿಮ್ಮ ಮುಖದಲ್ಲಿ ಅರ್ಧ ಅಂದರೆ ಈಗ ಬೆಳಕು ಬೀಳ್ತಾ ಇರುತ್ತೆ ಸೈಡಿಂದ, ಇನ್ನೊಂದು ಕಡೆ ಕತ್ಲಾಗಿರುತ್ತಲ್ವ, ಆ ಥರ ಏನೂ ಆಗಿರಬಾರ್ದು. ತುಂಬ ಕ್ಲಾರಿಟಿ ಆಗಿದ್ದರೆ ನೋಡಿ, ನಾನು ಇಲ್ಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಕ್ಲಾರಿಟಿ ಇರಬೇಕು. ಒಂದು ಸತಿ ಕಣ್ಣ ಬ್ಲಿಂಕ್ ಮಾಡಿದ ತಕ್ಷಣ ಅದು ನೀಟಾಗಿ ತೊಗೊಳುತ್ತೆ. ಸೊ ಜಸ್ಟ್ ಈಗ ನೋಡ್ಕೊಳ್ಳಿ, ಇನಿಷಿಯಲಿ ಸ್ಟೆಪ್ 2/5 ಅಂತ ತೋರಿಸ್ತಿದೆ, ಅದೇ ತೊಗೊಳುತ್ತೆ. ಓಕೆನಾ. ನೋಡಿ, ಇದು ಫೇಸ್ ಈ ಥರ ಗ್ರೀನ್ ಬಂದು ಓಕೆ, ಇಲ್ಲಿ ಎರರ್ ಅಂತ ಬರ್ತಿದೆ. ಒಂದು ನಿಮಿಷ. ಓಕೆ, ಸೊ ನಿಮ್ಮದು ಆಲ್ರೆಡಿ ಎಲ್ಲನೂ ಸಬ್ಮಿಟ್ ಆದಮೇಲೆ ಫೋಟೋ ಅಥೆಂಟಿಕೇಷನ್ ಕೊಟ್ಟು ಸಿಗ್ನೇಚರು ಅದು 20 KB ಒಳಗೆ ನೀವು ಅಪ್ಲೋಡ್ ಮಾಡಾದಮೇಲೆ ನಿಮಗೆ ಪ್ರಿವ್ಯೂ ಫಾರ್ಮ್ ಅಂತ ಬರುತ್ತೆ. ಅದು ನಾನು ಹೈಡ್ ಮಾಡಿದೆ, ಯಾಕಪ್ಪ ಅಂತ ಅಂದರೆ ಅದನ್ನ ಸೇಫ್ಟಿ ಪರ್ಪಸ್ಸು. ಸೊ ಅದೊಂದು ಕ್ಲಿಪ್ ಹಾಕಿಲ್ಲ ಅಷ್ಟೇ. ಸೊ ಅದನ್ನಾದಮೇಲೆ ನೀವು ಸಬ್ಮಿಟ್ನ ಅಂತ ಕೊಟ್ಟಾದಮೇಲೆ ನೀವು ಅಪ್ಲಿಕೇಶನ್ ನೋಡ್ಕೊಬೋದು. ಸೊ ನಾನು ಇಲ್ಲಿ ಅಪ್ಲಿಕೇಶನ್ ನೋಡೋದಾದರೆ, ಸೊ ಇಲ್ಲಿ ಬರುತ್ತೆ ನೋಡಿ, ಆ್ಯಕ್ಷನ್ ಏನಾಗಿದೆ ಅಂತೇಳಿ ನಾನು ಸಬ್ಮಿಟ್ನ ಕೊಟ್ಟಿದ್ದೀನಿ. ನೀವು ಒಂದು ಸತಿ ನೋಡ್ಕೊಂಡಾದ್ಮೇಲೆ ನೀವು ಪ್ರಿಂಟು ಸಹ ತೊಗೊಬೋದು. ಸೊ ಪ್ರಿಂಟ್ ಬೇಡ ಅಂದರೆ ಬೇಕಾಗಿಲ್ಲ. ನೆಕ್ಸ್ಟು ನೀವು ವೆರಿಫೈ ಅಂದರೆ ನಾನು ಆಲ್ರೆಡಿ ಬ್ಯಾಗ್ ಬಂದುಬಿಟ್ಟಿತ್ತು. ಸೊ ಟೆಕ್ನಿಕಲ್ ಇಶ್ಯೂಯಿಂದ ಜಸ್ಟ್ ವೆರಿಫೈ ಪೇಮೆಂಟ್ ಅಂತ ಕೊಟ್ಟರೆ ನಿಮಗೆ ಗೋ ಟು ಹೋಮ್ ಪೇಜು ಅಥವಾ ಅದೇ ಡ್ಯಾಶ್ ಬೋರ್ಡು ಅಥವಾ ಮೇಕ್ ಪೇಮೆಂಟ್ ಅಂತ ಇರುತ್ತೆ. ನೀವು ವೆರಿಫೈ ಪೇಮೆಂಟ್ ಅಂತ ಕೊಡಿ. ಸೊ ಈ ಥರ ಬರುತ್ತೆ. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಯಾವ್ದು ಕೊಡ್ತೀರಾ, ಕೊಟಕ್ ಮಹೀಂದ್ರ ಬ್ಯಾಂಕಲ್ಲಿ ಕೊಡ್ತೀರಾ, ಸ್ಟೇಟ್ ಬ್ಯಾಂಕಲ್ಲಿ ಕೊಡ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ನಂದು ಕೊಟಕ್ ಮಹೀಂದ್ರ ಬ್ಯಾಂಕಲ್ಲಿದೆ. ಸೊ ನಾನು ಪೇ ಮಾಡ್ತಾ ಇದ್ದೀನಿ. ಓಕೆನಾ. ಇಲ್ಲಿ ನೀವು ಯಾವುದೇ ರೀತಿಯ UPI ಕಾರ್ಡ್ಸು, ನೆಟ್ ಬ್ಯಾಂಕಿಂಗ್ ಅಂತ ನೆಟ್ ಬ್ಯಾಂಕಿಂಗ್ ತೊಗೊಳಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ನಿಮಗೆ UPIಯಲ್ಲಿ QR ಕೋಡ್ ಅಂತ ಇದೆ. ಓಕೆನಾ. ನೀವು 100 ರೂಪೀಸ್ನ ಪೇ ಮಾಡಬೇಕು ಅಂತ ಇದೆ. ಸೊ ನೀವು ಇದಕ್ಕೆ ಹೋಗ್ಬಿಟ್ಟು ಕಂಟಿನ್ಯೂ ಪೇ ಅಂತ ಕೊಡಿ. ಸೊ ನೋಡಿ, ಬೇಕಾದ್ರೆ ನಾನು ಇಲ್ಲಿ ಕ್ಲಿಪ್ ಹಾಕ್ತೀನಿ. ಸೊ ನೀವು ಜಸ್ಟ್ ಯಾವ ಥರ ಅಂತ ಅಂದರೆ, ನೀವು ಮಾಮೂಲಿ ಸ್ಕ್ಯಾನ್ ಮಾಡ್ತೀರಲ್ವಾ, ಅದೇ ರೀತಿಯಲ್ಲಿ ನೀವು ಸ್ಕ್ಯಾನ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಬರ್ತದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ಬಿಟ್ಟು, ನೀವು ಜಸ್ಟ್ ಪೇ ಕೊಡಿ ಇದನ್ನ. ಸೊ ಪೇ ಅಂತ ಕೊಟ್ಟು ಆದ ನಂತರನೇ, ಪೇಮೆಂಟ್ ಆಗಿದ ತಕ್ಷಣವೇ ನಿಮಗೆ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರುತ್ತೆ. ಓಕೆನಾ. ಜಸ್ಟ್ ಒಂದು ಫ್ಯೂ ಮಿನಿಟ್ ಆದಮೇಲೆ ಸೊ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗಿರುತ್ತೆ. ಓಕೆನಾ. ಇಷ್ಟೇ ಗೈಸ್. ಇನ್ನು ಯಾವುದೇ ರೀತಿಯ ನೀವು ಅಲ್ಲೋಗಬೇಕು, ಇಲ್ಲೋಗಬೇಕು, ಸೈಬರ್ ಸೆಂಟ್ರಿಗೆ ಹೋಗಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ ನಿಮಗೆ. ಓಕೆನಾ. ಇಲ್ಲಿ ಬಂದಿದ ತಕ್ಷಣ ನಿಮ್ಮದು ಅಂದರೆ ಈ ರೆಸಿಪ್ಟ್ ಅಂತ ಬರುತ್ತೆ. ಸಪೋಸ್ ನಿಮ್ಗೆ ಏನಾದರೂ ಅಮೌಂಟ್ ಕಟ್ಟಾಗಿ ನೀವು ಕಂಪ್ಲೇಂಟ್ ಮಾಡೋದಕ್ಕೆ ಅಂತಂದರೆ ನಿಮಗೆ ಅಲ್ಲೂ ಸಹ ನಿಮ್ಮ ಟ್ರಾನ್ಸಾಕ್ಷನ್ ನಂಬರ್ ಸಮೇತನೂ ಬರುತ್ತೆ. ನೀವು ಅಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ಬೋದು, ಸಪೋಸ್ ಆಗಲಿಲ್ಲ ಅಂತ ಅಂದಾಗ. ಸೊ ನಾವು ಪ್ರಿಂಟ್ನ ತೊಗೊತೀವಲ್ವಾ, ಪ್ರಿಂಟ್ನ ತಗೊಳ್ಳೋದಕ್ಕೆ 48 ಅವರ್ಸು ವೆಯ್ಟ್ ಮಾಡಬೇಕು. ಯಾಕಪ್ಪ ಅಂತ ಅಂದರೆ ಅದು ಎಲ್ಲನೂ ವೆರಿಫಿಕೇಷನ್ ಆಗಿ ಸಕ್ಸಸ್ಫುಲ್ ಆದಮೇಲೆ ಸಹ ನಿಮಗೆ ರೆಸಿಪ್ಟ್ ಅನ್ನೋ ಸಿಗುತ್ತೆ. ಸೊ ನೀವು ಸಪೋಸ್ ನಮಗೆ ಬೇಕು ಅಂತ ಅಂದರೆ, ಸೊ ಎಲ್ಲಿ ಬಂದು ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಸೊ ನೋಡಿ, ಸೊ ಜಸ್ಟ್ ನೀವು ಕೆಳಗಡೆ ಹೋಗಿ ಮೈ ಅಪ್ಲಿಕೇಶನ್ಸ್ಗೆ ಹೋಗಿ, ಇಲ್ಲೇ ಬಂದಿರುತ್ತೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಅಪ್ಲಿಕೇಶನ್ ರಿಸೀವರ್ ಅಂತ ಕೊಟ್ಬಿಟ್ಟು, ಸೊ 2025. ಸೊ ಅದೇನು ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಪ್ರಿಂಟ್ ಅಂತ ಕೊಡಿ. ಓಕೆನಾ. ಇಲ್ಲೇ ಬಂದಿರುತ್ತೆ, ಜಸ್ಟ್ ಪ್ರಿಂಟ್ ಅಂತ ಕೊಟ್ಟರೆ ನೋಡಿ ಬಂದೇ ಬಿಡ್ತು. ಓಕೆನಾ. ಸೊ ನಮ್ಮ ಎಲ್ಲ ಅಪ್ಲಿಕೇಶನ್ಸು ಸಹ ಇದೇ ರೀತಿ ಅಲ್ಲಿಗೂ ಹೋಗದಲ್ಲೇ ನಾವಿಲ್ಲಿ
ಅಪ್ಲಿಕೇಶನ್ ಹಾಕೊಬೋದು, ₹1 ಖರ್ಚು ಮಾಡೋದಲ್ಲೇ. ಸೊ ನೋಡಿ, ಇದೇ ರೀತಿ ನೀವೇನು ಲೈವ್ ಫೋಟೋ ಕೊಡ್ತೀರಾ ಅದೇ ಸಹ ಇಲ್ಲಿ ಬರುತ್ತೆ ಅಷ್ಟೇ. ಇಲ್ಲಿ QR ಕೋಡ್ ಕೊಟ್ಟಿರ್ತಾನೆ. ಸೊ ಈ ರೀತಿ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಕೆಲವೊಂದು ಸಾರಿ ನಿಮಗೆ ಈ ರೆಸಿಪ್ಟ್ ಬಂದಿಲ್ಲ ಅಂತ ಅಂದಾಗ ನೀವೇನು ವರಿ ಮಾಡ್ಕೊಂಬೇಡಿ, 48 ಅವರ್ಸ್ ಆದಮೇಲೆ ಚೆಕ್ ಮಾಡಿ. ಸೊ ಬಂದಿರುತ್ತೆ. ಸೊ ಇಷ್ಟೇ ಗೈಸ್ ಈ ದಿನ ವಿಡಿಯೋ. ಇನ್ನು ನೆಕ್ಸ್ಟ್ MTSನ ಸಹ ಯಾವ ರೀತಿ ಅಪ್ಲೈ ಮಾಡೋದನ್ನು ಸಹ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತು ಸಿಗುವ.